ಕಾರ್ಯಕ್ರಮದಲ್ಲಿ ತಮಗೆಲ್ಲ ಅದ್ಭುತವಾಗಿರುವಂತಹ ಮಾತುಗಳ ಮೂಲಕ ಅನುಭವದ ನುಡಿಗಳನ್ನು ನೀಡುತ್ತಿರುವಂತವರು, ನಿರಂತರವಾಗಿ ಕ್ರಿಯಾಶೀಲ ಚಟುವಟಿಕೆಯ ಪರಮ ಪೂಜ್ಯರಾಗಿರುವಂತಹ ಬಸವಾನಂದ ಮಹಾಸ್ವಾಮೀಜಿಯವರಲ್ಲಿ ಆಕಸ್ಮಿಕವಾಗಿ ಆಗಮಿಸಿ ತಮಗೆಲ್ಲ ಅದ್ಭುತವಾಗಿರುವಂತಹ ಅನುಭವದ ನುಡಿಗಳನ್ನು ಹೇಳಿರುವಂಥವರು ನಮ್ಮ ನಾಡಿನ ಖ್ಯಾತ ಅನುಭವಿ ಪ್ರವಚನಕಾರರಾದ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರಲ್ಲಿ ಶರಣುಗಳನ್ನು ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥವರು ತಮಗೆಲ್ಲ ಎರಡು ಮಾತುಗಳನ್ನು ಹೇಳಿರುವಂತಹ ರಮೇಶ್ ಪರ್ವಿನಾಯ್ಕರವರಲ್ಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲ್ಲಿ, ಸಂಗೀತ ಬಳಗದವರಲ್ಲಿ, ಇಷ್ಟೊತ್ತಿನವರೆಗೂ ಅತ್ಯಂತ ತಾಳ್ಮೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಕುಳಿತಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣಾರ್ಥಿಗಳು. ಟೈಮ್ ಎಷ್ಟಾಗೈತ್ರಿ? ವಿಷಯ ಭಾಳದವು ಮಾತಾಡುವು. ಸನ್ಮಾನದ ಬಗ್ಗೆ ಮಾತಾಡ್ಲು, ಜಾತ್ರೆ ಬಗ್ಗೆ ಮಾತಾಡ್ಲು, ಪ್ರಸಾದದ ಬಗ್ಗೆ ಮಾತಾಡ್ಲು, ಏನ್ ಮಾತಾಡ್ಲಿ ತಿಳಿವಲ್ದು. ಅದು ಎಲ್ಲ ಮಾತಾಡ್ರನ್ನಾಕತ್ತಾರ, ಎಲ್ಲಾದ್ರ ಬಗ್ಗೆ ಒಂದೊಂದು ತಾಸು ಮಾತಾಡ್ತೇನೆ. ನೀವೆಲ್ಲ ಗಟ್ಟಿದ್ರಿ, ನಾವು ಗಟ್ಟಿಲ್ಲ. ನಿನ್ನೆನೂ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು, ಅಥಣಿ ತಾಲೂಕು ಶೇಗುಣಶಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಇವತ್ತೇನು ಬೆಳಗಾವಿಯಲ್ಲಿ ನಮ್ಮ ನಾಗನೂರು ಮಠ ಪ್ರಸಾದ ನಿಲಯ ಸ್ಥಾಪನೆಯಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಶೇಗುಣಶಿ ವಿರಕ್ತ ಮಠದ ಪಾತ್ರವು ಬಹಳ ದೊಡ್ಡದಿದೆ. ಅಂತಹ ಪರಮ ಪೂಜ್ಯರ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ, ಆ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ನಾಗನೂರು ಮಠದವರು ತಪ್ಪಿಸಬಾರದು ಅಂತ ಹೇಳಿ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವಜ್ಜನವರ ಸಂಕಲ್ಪ. ಯಾಕಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಪೂಜ್ಯರು ಬೆಳಗಾವಿಯಲ್ಲಿ ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬಹಳ ದೊಡ್ಡ ಪ್ರೇರಣೆಯನ್ನು ನೀಡಿದವರು ಶೇಗುಣಶಿ ವಿರಕ್ತ ಮಠದ ಮುರುಗೇಂದ್ರ ಶಿವಯೋಗಿಗಳವರು. ಅವರು ಎಷ್ಟು ದೊಡ್ಡ ಶಿವಯೋಗಿಗಳಿದ್ರು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಮುಖವನ್ನು ನೋಡಿ ಅವರ ಭವಿಷ್ಯವನ್ನು ಹೇಳ್ತಿದ್ರಂತವ್ರು. ಅವರಿಗೆ ರಮಲ ವಿದ್ಯಾ ಅಂತ ಹೇಳಿ ಬರ್ತಿತ್ತಂತ. ಅಂತಹ ಪೂಜ್ಯರು ಶಿವಬಸವಜ್ಜನವರಿಗೆ ಬೆನ್ನೆಲುಬಾಗಿ ಆ ಭಾಗದಲ್ಲಿ ಜೋಳಿಗೆಯನ್ನು ಹಾಕಿ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಈ ಬೆಳಗಾವಿಯ ಪ್ರಸಾದ ನಿಲಯ ಬೆಳೆಯಲಿಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತವರು. ನೀವು ಮಾರುತಿಗಲ್ಲಿ ಪ್ರಸಾದ ನಿಲಯಕ್ಕೆ ಹೋದಾಗ ಅಲ್ಲಿ ಒಂದು ಫೋಟೋ ಐತಿ. ಅದು ಬೇರೆ ಯಾರ್ದು ಅಲ್ಲ, ಶೇಗುಣಶಿ ವಿರಕ್ತ ಮಠದ ಮುರುಗೇಂದ್ರ ಶಿವಯೋಗಿಗಳ ಫೋಟೋ. ಅಂತಹ ಪೂಜ್ಯರ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷವೂ ಕೂಡ ಶಿವಬಸವಜ್ಜನವರು ತಮ್ಮ ಇಳಿ ವಯಸ್ಸಿನಲ್ಲಿ, ಅಂದ್ರೆ 105ನೇ ವಯಸ್ಸಿನಲ್ಲೂ ಕೂಡ ಆ ಜಾತ್ರೆಗೆ ಹೋದಂತಹದ್ದು ಒಂದು ಇತಿಹಾಸ. ಹೀಗಾಗಿ ನಿನ್ನೆ ನಾನು ಕೂಡ ಆ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಕಾರ್ಯಕ್ರಮ ಮುಗಿಸಿ ಬೆಳಗಾವಿಗೆ ಬರೋದ್ರಾಗ 2 ಆಗಿತ್ರಿ. ಇವತ್ತು ಇನ್ನೂ 2 ತಾಸು ಐತ್ರಿ. ಆದ್ರೆ ನೀವೆಲ್ಲ ಊಟ ಮಾಡಿ ಮನೆಗೆ ಹೋಗಕ್ಕೆ 2 ಆಕೈತಿ. ನಾನೇನು ಭಾಳ ಮಾತಾಡೋದಿಲ್ಲ. ಈಗಾಗಲೇ ಹಲವಾರು ಪೂಜ್ಯರು ಹಲವಾರು ವಿಷಯಗಳನ್ನ ಈ ವೇದಿಕೆ ಮೇಲೆ ಹೇಳಿದ್ದಾರೆ. ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ತಾವೆಲ್ಲ ಅದ್ಭುತವಾಗಿ ಆ ಒಂದು ಬಸವೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ತಾವು ಭಕ್ತಿ, ಶ್ರದ್ಧೆ ಈ ಎಲ್ಲ ವಿಷಯಗಳಿಂದ ಕಾರ್ಯಕ್ರಮಗಳನ್ನು ಒಂದು ವಾರ ಪರ್ಯಂತರವಾಗಿ ಮಾಡಿದ್ದೀರಿ. ವಿಶೇಷವಾಗಿ ಈ ವರ್ಷ ಒಂದು ನೂತನವಾಗಿರುವಂತಹ ಸಮುದಾಯ ಭವನವನ್ನು ಎಲ್ಲರೂ ಕೂಡ ಎಲ್ಲರೂ ಪಟ್ಟಿಯನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಒಂದು ನಿರ್ಮಾಣ ಮಾಡಿದಿರಿ. ಯಾವುದೇ ಒಂದು ಕಾರ್ಯಕ್ರಮಗಳಿಗಾಗಿರ್ಬೋದು, ಊರಲ್ಲಿ ನಡೆಯುವಂತಹ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬಸವೇಶ್ವರ ಕಮಿಟಿಯವರು ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆ ವಿಶೇಷವಾಗಿ ಎಲ್ಲರೂ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದೆ. ನಮ್ಮ ದೇಶ, ನಮ್ಮ ನಾಡು
ಯಾಕೆ ಇಷ್ಟು ಈ ಜಗತ್ತಿನಲ್ಲಿ ಪ್ರಸಿದ್ಧ ಆಗಿದೆ ಅಂತಂದ್ರ ಈ ದೇಶದಲ್ಲಿ ಬಹಳ ರಾಜಕಾರಣಿಗಳಿದ್ದಾರೆ ಅಂತ ಪ್ರಸಿದ್ಧ ಆಗಿಲ್ಲ, ಬಹಳ ದೊಡ್ಡ ಉದ್ಯಮಿಗಳಿದ್ದಾರೆ ಅಂತ ಹೇಳಿ ಪ್ರಸಿದ್ಧ ಆಗಿಲ್ಲ, ಉದ್ಯೋಗಿಗಳಿದ್ದಾರೆ ಅಂತ ಪ್ರಸಿದ್ಧ ಆಗಿಲ್ಲ. ಯಾಕೆ ನಮ್ಮ ದೇಶ ಪ್ರಸಿದ್ಧ ಆಗಿದೆ ಅಂತಂದ್ರೆ ಈ ದೇಶದಲ್ಲಿ ಡಾಕ್ಟರ್ ಶಿವಬಸವ ಅಜ್ಜನಂತಹ ಸಂತ ಮಹಾಂತರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಬಗ್ಗೆ ಒಂದು ಗೌರವದ ಭಾವನೆ. ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಒಂದು ಘಟನೆಯನ್ನು ಹೇಳ್ತಾ ಇರ್ತೀನಿ. ಯಾಕೆ ಭಾರತದ ಬಗ್ಗೆ ಬೇರೆ ದೇಶದಲ್ಲಿ ಒಂದು ಅದ್ಭುತವಾಗಿರುವಂತಹ ಭಕ್ತಿ ಭಾವನೆ ಇದೆ ಅಂತಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿ ಆಗಿ ಹೋದ್ರು, ರಾಷ್ಟ್ರಗೀತೆಯನ್ನು ಬರೆದಂತವ್ರು. ಅವರು ವಿದೇಶಕ್ಕೆ ಹೋದಾಗ ಅವರನ್ನು ಸ್ವಾಗತ ಮಾಡಲಿಕ್ಕೆ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂವನ್ನು ಕೊಟ್ಟು ನಿಂದ್ರಿಸಿರ್ತಾರೆ. ಇವ್ರು ಬಂದ ತಕ್ಷಣ ಇವರಿಗೆ ಗುಲಾಬಿ ಹೂವು ಕೊಟ್ಟು ಸ್ವಾಗತ ಮಾಡ್ಬೇಕು. ಅವರು ಇವ್ರು ಹೋಗಿ ಇಳಿತಾರೆ. ಇಳಿದ ತಕ್ಷಣನೇ ವಿಮಾನ ನಿಲ್ದಾಣದ ಹೊರಗಡೆ ಮಕ್ಕಳು ನಿಂತಿರ್ತಾರೆ. ಇವರನ್ನ ಸ್ವಾಗತ ಮಾಡ್ತಾ ಒಂದು ಮಗು ಇವ್ರ ಕೈಯಾಗ ಗುಲಾಬಿ ಹೂ ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳ್ತದೆ. ಅವರು ಸುಮ್ಮನೆ ಇರೋದಿಲ್ಲ, ಅದನ್ನ ಇಸ್ಕೊಂಡು ವೈ ಯು ಲವ್ ಇಂಡಿಯಾ ಅಂತಾರೆ. ಅಂದ್ರೆ ಆ ಮಗು ಏನು ಹೇಳ್ತದೆ ಅಂತಂದ್ರೆ, ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಅವ್ರ ಕೈಯಾಗ ಗುಲಾಬಿ ಹೂ ಕೊಡ್ತದೆ. ಅವರು ಸುಮ್ಮಿರೋದಿಲ್ಲ, ಯಾಕೆ ನೀನು ಭಾರತವನ್ನು ಪ್ರೀತಿಸ್ತೀಯಾ ಅಂತ ಹೇಳಿ ಕೇಳ್ತಾರೆ. ಅವಾಗ ಪುಟ್ಟ ಮಗು ಎಷ್ಟು ಅದ್ಭುತವಾದ ಒಂದು ಉತ್ತರವನ್ನು ಕೊಡ್ತದೆ ಅಂತಂದ್ರೆ, ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ, ಅದಕ್ಕೆ ನಾನು ಭಾರತವನ್ನು ಪ್ರೀತಿಸ್ತೇನೆ. ಇವತ್ತು ಇಷ್ಟೊಂದು ಸಮಯ ಆದ್ರೂ ಕೂಡ ತಾವೆಲ್ಲ ಇಷ್ಟೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕುಳಿತಿದ್ದೀರಿ ಅಂತಂದ್ರೆ, ಅದು ನಿಜವಾಗಲೂ ಕೂಡ ಆ ದೇವರ ಬಗ್ಗೆ ಇರುವಂತಹ ತಮ್ಮೆಲ್ಲರ ಭಕ್ತಿ ಮತ್ತು ಭಾವನೆನೇ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ, ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ವಾರದ ಪರ್ಯಂತರವಾಗಿ ನಮ್ಮ ನಾಗನೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಎಲ್ಲರೂ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ದುಡಿತೀರಿ. ಹಿಂಗಾಗಿ ಡಾಕ್ಟರ್ ಶಿವಬಸವ ಅಜ್ಜನವರು ತಮ್ಮ ಜೀವನದಲ್ಲಿ ಒಂದು ಮಾತನ್ನ ಸದಾವಕಾಲ ಅವರು ಹೇಳ್ತಿದ್ರು, ನಾವು ಯಾರಿಗೂ ಒಳ್ಳೆಯದನ್ನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟದ್ದನ್ನು ಮಾಡಬಾರ್ದು. ಯಾವಾಗಲೂ ಕೂಡ ಒಳ್ಳೆಯದನ್ನೇ ನಾವು ಮಾಡಬೇಕು ಅನ್ನುವಂತಹ ಸಂಕಲ್ಪ ಇಟ್ಟುಕೊಂಡು ಅವರು ಈ ನಾಡಿನಲ್ಲಿ ಸೇವೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇವತ್ತು ನಾಗನೂರು ಅನ್ನುವಂತಹ ಊರು ಈ ನಾಡಿನ ತುಂಬಾ ಅಷ್ಟೇ ಅಲ್ಲ, ರಾಷ್ಟ್ರದ ತುಂಬ ಪಸರಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಅವರ ಜೀವನದುದ್ದಕ್ಕೂ ಕೂಡ ಸದಾವಕಾಲ ಈ ನಾಡಿನ ಒಳಿತನ್ನೇ ಬೆಳೆಸಿದ್ರು. ಈ ನಾಡಿನ ನಮ್ಮ ಜನರ, ನಮ್ಮ ಭಕ್ತರ ಸಂಕಷ್ಟಗಳಿಗೆ, ಸಮಸ್ಯೆಗಳಿಗೆ ಒಬ್ಬ ತಾಯಿಯಾಗಿ, ಮಾತೃ ಹೃದಯಿಯಾಗಿ ಅವರು ಮಕ್ಕಳನ್ನು ಪೋಷಿಸಿದ್ರು ಅನ್ನೋ ಕಾರಣಕ್ಕಾಗಿ ಇವತ್ತು ಉಪ್ಪಿನ ಬಿಟಗೇರಿ ಪೂಜ್ಯರು ಹೇಳಿದ್ರಲ್ಲ, ಈ ಭಾಗ ಇವತ್ತೇನಾದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಊರು, ಈ ಭಾಗ ಬೆಳೆದಿದೆ ಅಂತಂದ್ರೆ ಅಲ್ಲಿ ಶಿವಬಸವ ಅಜ್ಜನವರ ತ್ಯಾಗ ಮತ್ತು ತಪಸ್ಸು ಎರಡೂ ಕಾರಣ ಇದೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಭಕ್ತಿ ಶ್ರದ್ಧೆ ತಪಸ್ಸುಗಳ ಫಲವಾಗಿ ಇವತ್ತು ನಾಗನೂರಿನ ಸಮಸ್ತ ಸದ್ಭಕ್ತರು ಇಷ್ಟೊತ್ತಿನವರೆಗೂ ಕೂಡ ಅತ್ಯಂತ ಕೂಡ ಆ ವಿಶ್ವಗುರು ಬಸವಣ್ಣನವರು, ಹಾಗೇನೆ ಕಾಯಕ ಯೋಗಿ ಮಹಾಪ್ರಸಾದಿ ಶತಾಯುಷಿ ಅಜ್ಜನವರು ಸದಾವಕಾಲ ತಮಗೆಲ್ಲ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅನ್ನುವಂತಹ ಮಾತುಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು.